ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ SSLC ವಿದ್ಯಾರ್ಥಿಗಳಿಗಾಗಿ ಮ್ಯಾಥಮೆಟಿಕ್ಸ್ ಚಾಪ್ಟರ್ ನಂಬರ್ 6 ಟ್ರಯಾಂಗಲ್ಸ್ ಚಾಪ್ಟರ್ನಲ್ಲಿ ಕೊನೆಯ ಎಕ್ಸಸೈಸ್ 6.3ನ ಕೊನೆಯ 8 ಕ್ವಶನ್ಸ್ ಅಂದರೆ 9ರಿಂದ 16ವರೆಗೂ ಬರುವಂತಹ ಕ್ವಶನ್ಸ್ಗೆ ಸೊಲ್ಯೂಷನ್ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಮೂಲಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. 9ನೇ ಕ್ವಶನ್ ಏನು ಹೇಳುತ್ತೆ? ಸೊ ಎಕ್ಸಸೈಸ್ 6.3ನ 9ನೇ ಕ್ವಶನ್ನು ಪಕ್ಕದಲ್ಲಿ ಚಿತ್ರ ಕೊಟ್ಟಿದ್ದಾರೆ 6.39. ಈ ಒಂದು ಡಯಾಗ್ರಾಮಿನ ಆಧಾರದ ಮೇಲೆ ಟ್ರಯಾಂಗಲ್ ABC and AMP, ABC and AMP are two right triangles, right angled at angle B and angle M respectively. Prove that triangle ABC similar to triangle AMP ಹಾಗೆಯೇ CA ಬಾರ್ PA ಇಸ್ ಈಕ್ವಲ್ ಟು BC ಬಾರ್ MP ಅಂತೇಳಿ ಪ್ರೂವ್ ಮಾಡಿರಿ ಅಂತ ಕೊಟ್ಟಿದ್ದಾರೆ. ತುಂಬ ಸುಲಭವಾಗಿ ಇದನ್ನು ಪ್ರೂವ್ ಮಾಡ್ತೀರಾ. ಹೇಗೆ ಅಂತ ನೋಡಿದರೆ, ಇಲ್ಲಿ ಕೊಟ್ಟಂತಹ ಒಂದು ಡಯಾಗ್ರಾಮ್ನಲ್ಲಿ ಅವರೇ ಕೊಟ್ಟಿರುವ ಹಾಗೆ ABC ಮತ್ತು AMPನಲ್ಲಿ ಆ್ಯಂಗಲ್ B ಮತ್ತು ಆ್ಯಂಗಲ್ M ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ನೀವು ಟ್ರಯಾಂಗಲ್ ABC ಮತ್ತು ಟ್ರಯಾಂಗಲ್ AMPಯನ್ನು ಕನ್ಸಿಡರ್ ಮಾಡಿ. ಈ ಎರಡು ಟ್ರಯಾಂಗಲ್ನಲ್ಲಿ ಆ್ಯಂಗಲ್ ABC ಇಸ್ ಈಕ್ವಲ್ ಟು ಆ್ಯಂಗಲ್ AMP ಅಂತೇಳಿ ಅವರೇ ಕೊಟ್ಟಿದ್ದಾರೆ. ದಟ್ ಈಸ್ ಈಕ್ವಲ್ ಟು 90 ಡಿಗ್ರಿ ಅಂತೇಳಿ. ಇದಕ್ಕೆ ನೀವು ರೀಸನ್ನು ಗಿವನ್ ಅಂತ ಬರೀತೀರಿ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಆ್ಯಂಗಲ್ಲು ನೋಡಿದರೆ, ನೀವು ಆ್ಯಂಗಲ್ BSCಯನ್ನು ನೀವು ಕನ್ಸಿಡರ್ ಮಾಡಿದ್ರಿ ಅಂದರೆ ಈ ಆ್ಯಂಗಲ್ಲು ಎರಡೂ ಟ್ರಯಾಂಗಲ್ಗೂ ಕೂಡ ಕಾಮನ್ ಆಗಿ ಬರುತ್ತೆ. ಹಾಗಾಗಿ ನೀವು ಆ್ಯಂಗಲ್ BS ಈಸ್ ಈಕ್ವಲ್ ಟು ಆ್ಯಂಗಲ್ MAP ಅಂತ ಕರಿಬೋದು. ಯಾಕೆ ಅಂತ ಹೇಳಿದ್ರೆ ಇದನ್ನು ನೀವು ಕಾಮನ್ ಆ್ಯಂಗಲ್ ಆಗಿ ಯೂಸ್ ಮಾಡಬಹುದು. ಓಕೆನಾ? ಕಾಮನ್ ಆ್ಯಂಗಲ್ ಆಗಿ ಯೂಸ್ ಮಾಡಬಹುದು. ಇದರಿಂದಾಗಿ ನೀವು ಸುಲಭವಾಗಿ ಈ ಎರಡು ಟ್ರಯಾಂಗಲನ್ನು ಸಿಮಿಲರ್ ಅಂತ ಕರಿತೀರಿ. ಯಾಕೆ ಅಂತ ಹೇಳಿದರೆ, ಇಲ್ಲಿ ನೀವು ಒಂದು ಕ್ರಿಟೀರಿಯಾವನ್ನು ಬಳಕೆ ಮಾಡಿದ್ದೀರಾ. ಏನಪ್ಪ ಕ್ರಿಟೀರಿಯಾ ಅಂತ ಹೇಳಿದ್ರೆ ಅದು AA ಕ್ರಿಟೀರಿಯಾ. ಓಕೆನಾ? ಈ AA ಕ್ರಿಟೀರಿಯನ್ನ ಬಳಕೆ ಮಾಡೋದ್ರ ಮೂಲಕ ಟ್ರಯಾಂಗಲ್ ABC ಸಿಮಿಲರ್ ಟು ಟ್ರಯಾಂಗಲ್ AMP ಅಂತೇಳಿ ಸುಲಭವಾಗಿ ನೀವು ಆನ್ಸರನ್ನು ಹೇಳಬಹುದು. ಇನ್ನೊಂದು ಏನು ಕೇಳಿದ್ದಾರೆ ಅವರು ಅಂತ ಹೇಳಿದರೆ, ರೇಷಿಯೋನ ಬರೀಲಿಕ್ಕೆ ಕೇಳಿದ್ದಾರೆ. ಇಲ್ಲಿ ಅವರೇ ನಾವು ಈಗ ಮೇಲ್ಗಡೆ ಪ್ರೂವ್ ಮಾಡಿದ ಹಾಗೆ ಟ್ರಯಾಂಗಲ್ ABC ಮತ್ತು ಟ್ರಯಾಂಗಲ್ AMP ಅಂತಕ್ಕಂಥವು ಎರಡೂ ಕೂಡ ಏನಾಗಿದ್ದಾವೆ? ಸಿಮಿಲರ್ ಆಗಿದ್ದಾವೆ. ಯಾವಾಗ ಎರಡು ಟ್ರಯಾಂಗಲ್ ಸಿಮಿಲರ್ ಆಗಿರ್ತಾವೋ ಅದರ ಆಧಾರದ ಮೇಲೆ ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗಿರ್ತವೆ? ಸಿಮಿಲರ್ ರೇಷಿಯೋದಲ್ಲಿ, ಸೇಮ್ ರೇಷಿಯೋದಲ್ಲಿ ಇರ್ತವೆ, ಪ್ರಪೋರ್ಷನೇಟ್ಲಿ ಈಕ್ವಲ್ ಆಗಿರ್ತವೆ. ಇದರ ಆಧಾರದ ಮೇಲೆ ನೀವು ಸುಲಭವಾಗಿ ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಸನ್ನು ತೊಗೊಂಡ್ರೆ, CA ಅಂತ ತೊಗೊಂಡ್ರೆ CA, ಇಲ್ಲಿ CAಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದಾಗತ್ತೆ ಅಂತ ಹೇಳಿದ್ರೆ PA ಆಗುತ್ತೆ. CAಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದಾಗತ್ತೆ? PA. ಯಾಕಂದರೆ ಹೈಪೋಟಿನಸ್ ಅಂತ ಕರಿತೀವಿ ನಾವು ಅದನ್ನು. CA ಬೈ PA ಅನ್ನೋದು BC ಅನ್ನುವಂಥ ಹೈಟನ್ನು ನೀವು ಕನ್ಸಿಡರ್ ಮಾಡಿದರೆ BCಗೆ ಪಕ್ಕದಲ್ಲಿರುವ ಟ್ರಯಾಂಗಲ್, ಈ AMPನಲ್ಲಿ ಟ್ರಯಾಂಗಲ್ನಲ್ಲಿ ಹೈಟ್ ಯಾವುದಾಗತ್ತೆ? MP ಆಗುತ್ತೆ. ಸೊ ನೀವು ಪ್ರೂವ್ ಮಾಡ್ಲಿಕ್ಕೆ ಕೇಳಿರೋದು CA ಬೈ PA ಇಸ್ ಈಕ್ವಲ್ ಟು BC ಬೈ MP ಅಂತ ಪ್ರೂವ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಸುಲಭವಾಗಿ ನೀವು ಆನ್ಸರ್ನ ಹೇಳ್ತಾ ಇದ್ದೀರಾ. ನೆಕ್ಸ್ಟು ಕ್ವಶನ್ ನಂಬರ್ 10 ಬಂದ್ಬಿಟ್ಟು CD ಆ್ಯಂಡ್ GH ಆರ್ ರೆಸ್ಪೆಕ್ಟಿವ್ಲಿ ದ ಬೈಸೆಕ್ಟರ್ಸ್ ಆಫ್ ಟ್ರಯಾಂಗಲ್ ಆಂಗಲ್ ACB ಆ್ಯಂಡ್ ಆಂಗಲ್ EGF ಸಚ್ ದಟ್ D ಆ್ಯಂಡ್ H ಲೈ ಆನ್ ಸೈಡ್ಸ್ AB ಆ್ಯಂಡ್ EF ಆಫ್ ಟ್ರಯಾಂಗಲ್ ABC ಆ್ಯಂಡ್ ಟ್ರಯಾಂಗಲ್ EFG ರೆಸ್ಪೆಕ್ಟಿವ್ಲಿ. And also if triangle ABC similar to triangle FEG show that ಅಂತ ಕೊಟ್ಬಿಟ್ಟು CD ಬಾರ್ GH is equal to AC ಬಾರ್ FG ಅಂತ ಪ್ರೂವ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಟ್ರಯಾಂಗಲ್ DCB ಸಿಮಿಲರ್ ಟು ಟ್ರಯಾಂಗಲ್ HGE ಅಂತ ಹೇಳ್ರಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಟ್ರಯಾಂಗಲ್ DCA ಸಿಮಿಲರ್ ಟು ಟ್ರಯಾಂಗಲ್ HGF ಅಂತ ಹೇಳ್ರಿ ಅಂತೇಳಿ ಕೊಟ್ಟಿದ್ದಾರೆ. ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಹೇಗೆ ಹೇಳ್ತೀರಾ ಒಂದೊಂದಾಗಿ ನೋಡ್ತಾ ಹೋಗೋಣ. ಕ್ವಶನ್ ಹೇಳುವ ಹಾಗೆ ABC ಅನ್ನೋದೊಂದು ಟ್ರಯಾಂಗಲ್ಲು, FEG ಅನ್ನೋದೊಂದು ಟ್ರಯಾಂಗಲ್ಲು. ಇದರಲ್ಲಿ ABಯ ಮಿಡ್ ಪಾಯಿಂಟು ಅಥವಾ ಈ ಒಂದು ಆ್ಯಂಗಲ್ Cಯನ್ನು ಬೈಸೆಕ್ಟ್ ಮಾಡಲಿಕ್ಕೋಸ್ಕರ CD ಎಳಿಬೋದು, G ಬೈಸೆಕ್ಟ್ ಮಾಡಲಿಕ್ಕೋಸ್ಕರ GH ಎಳಿಬೋದು. D ಅನ್ನೋದು AB ಮೇಲಿದೆ, ಹಾಗೆಯೇ H ಅನ್ನೋದು FE ಮೇಲಿದೆ ಅಂತ ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ಈಗ ಇನ್ನೊಂದು ಗಿವನ್ ಏನು ಕೊಟ್ಟಿದ್ದಾರೆ? ಟ್ರಯಾಂಗಲ್ ABC ಸಿಮಿಲರ್ ಟು ಟ್ರಯಾಂಗಲ್ FEG ಅಂತ ಕೊಟ್ಟಿದ್ದಾರೆ. ಹಾಗೆಯೇ CD ಈಸ್ ದ ಬೈಸೆಕ್ಟರ್ ಆಫ್ ಆ್ಯಂಗಲ್ ACB, ಹಾಗೆಯೇ GH ಈಸ್ ದ ಬೈಸೆಕ್ಟರ್ ಆಫ್ ಆ್ಯಂಗಲ್ EGF ಅಂತ ಗಿವನ್ ಕೊಟ್ಟಿರೋದು. ಇದನ್ನು ಬಳಸ್ಕೊಂಡು ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಸುಲಭವಾಗಿ ನೀವು ಹೇಳ್ಬೋದು ಆ್ಯಂಗಲ್ A ಅನ್ನೋದು ಆ್ಯಂಗಲ್ Fಗೆ ಈಕ್ವಲ್. ಯಾಕೆಂದರೆ ಎರಡೂ ಸಿಮಿಲರ್ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಇನ್ನೊಂದು ಏನು ತಗೊಳ್ಬೋದು, ಆ್ಯಂಗಲ್ ಬಿ ಅನ್ನೋದು
ಆ್ಯಂಗಲ್ ಇಗೆ ಈಕ್ವಲ್, ಎರಡು ಆ್ಯಂಗಲ್ಸ್ ಈಕ್ವಲ್ ಆಯಿತು. ಇನ್ನೂ ಒಂದು ಆ್ಯಂಗಲನ್ನು ತೊಗೊಂಡ್ರೆ ಆ್ಯಂಗಲ್ ಎ ಸಿ ಬಿ ಅನ್ನೋದು ಆ್ಯಂಗಲ್ ಎಫ್ ಇ ಜಿಗೆ ಈಕ್ವಲ್. ಯಾಕೆಂದರೆ ಗಿವನ್ ಕೊಟ್ಟಿದ್ದಾರೆ ಅವರೇ, ಅವೆರಡು ಸಿಮಿಲರ್ ಅಂತೇಳಿ. ಆಲ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಈಕ್ವಲ್ ಆಗಿರೋದ್ರಿಂದಾಗಿ ನೀವು ಇಲ್ಲಿ ಹಾಫ್ ಇಂಟು ಎ ಸಿ ಬಿ ಮಾಡಿದ್ರಿ ಅಂತ ಹೇಳಿದ್ರೆ, ಹಾಫ್ ಇಂಟು ಎ ಸಿ ಬಿ ಆ್ಯಂಗಲ್ನ ಅರ್ಧದಷ್ಟು ಅನ್ನೋದು ಹಾಫ್ ಇಂಟು ಆ್ಯಂಗಲ್ ಎಫ್ ಇ ಜಿ ಅಂತ ಕನ್ಸಿಡರ್ ಮಾಡಿದ್ರಿ ಅಂದರೆ ಎ ಸಿ ಬಿನ ಅರ್ಧವನ್ನು ನಾವೇನು ಹೇಳ್ಬೋದು ಇಲ್ಲಿ ಎ ಸಿ ಡಿ ಅಂತ ಕರಿಬೋದು. ಹಾಗೆಯೇ ಎಫ್ ಇ ಜಿನ ಯಾವುದು ಇದು ಎಫ್ ಜಿ ಇ ಆಗಬೇಕಲ್ವಾ, ಎಫ್ ಜಿ ಇನ ಹಾಫ್ ಬಂದ್ಬಿಟ್ಟು ಏನು ಬರುತ್ತೆ ಅಂದರೆ ಎಫ್ ಜಿ ಹೆಚ್ ಅಂತ ಕರಿಬೋದು, ಆ್ಯಂಗಲ್ ಎಫ್ ಜಿ ಹೆಚ್ ಅಂತೇಳಿ. ಸೊ ಇದರ ಆಧಾರದ ಮೇಲೆ ನೀವು ಸುಲಭವಾಗಿ ನೋಡಿ ಇಲ್ಲಿ ಇನ್ ಟ್ರಯಾಂಗಲ್ ಡಿ ಸಿ ಆ್ಯಂಡ್ ಎಚ್ ಜಿ ಎಫ್ ಡಿ ಸಿ ಎ ಈ ಆ್ಯಂಗಲ್ಲು ಟ್ರಯಾಂಗಲ್ಲು ಮತ್ತು ಈ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿದ್ರೆ ನಾವಿಲ್ಲಿ ಮೇಲ್ಗಡೆ ತೊಗೊಂಡ ಹಾಗೆ ಒಂದು ಆ್ಯಂಗಲ್ ಎ ಸಿ ಡಿ ಅನ್ನೋದು ಆ್ಯಂಗಲ್ ಎಫ್ ಜಿ ಹೆಚ್ಗೆ ಈಕ್ವಲ್ಲು, ಇನ್ನೊಂದು ಗಿವನ್ ಕೊಟ್ಟಿದ್ದಾರೆ ಆ್ಯಂಗಲ್ ಎ ಅನ್ನೋದು ಆ್ಯಂಗಲ್ ಎಫ್ಗೆ ಈಕ್ವಲ್ಲು. ಎರಡು ಆ್ಯಂಗಲ್ ಈಕ್ವಲ್ ಇರೋದ್ರಿಂದ ನೀವು ಸುಲಭವಾಗಿ ಹೇಳ್ಬೋದು ಟ್ರಯಾಂಗಲ್ ಡಿ ಸಿ ಎ ಈ ಸಿಮಿಲರ್ ಟು ಟ್ರಯಾಂಗಲ್ ಹೆಚ್ ಜಿ ಎಫ್ ಅಂತೇಳಿ, ಯಾವುದು ಎ ಕ್ರಿಟೀರಿಯಾದ ಆಧಾರದ ಮೇಲೆ. ಓಕೆನಾ? ಇದಾದ ನಂತರದಲ್ಲಿ ಮತ್ತೆ ನಿಮಗೆ ಈ ಕಡೆ ಕೊಟ್ಟಿದ್ದಾರೆ ಇನ್ನೊಂದು ಟ್ರಯಾಂಗಲ್ಲು ಡಿ ಸಿ ಬಿ ಮತ್ತು ಎಚ್ ಜಿ ಎಫ್. ಡಿ ಸಿ ಬಿ ಮತ್ತು ಎಚ್ ಜಿ ಎಫ್ ಅನ್ನು ಕನ್ಸಿಡರ್ ಮಾಡಿದ್ರೆ, ಹೆಚ್ ಜಿ ಇ ಕನ್ಸಿಡರ್ ಮಾಡಿದರೆ ಇಲ್ಲೂ ಕೂಡ ನೀವು ಇಲ್ಲಿ ಹೇಗೆ ನೀವು ತೊಗೊಂಡ್ರು ಅದೇ ರೀತಿ ಆ್ಯಂಗಲ್ ಬಿ ಅನ್ನೋದು ಆ್ಯಂಗಲ್ ಎಫ್ಗೆ ಈಕ್ವಲ್ಲು, ಆ್ಯಂಗಲ್ ಬಿ ಸಿ ಡಿ ಅನ್ನೋದು ಯಾವುದಕ್ಕೆ ಈಕ್ವಲ್ ಇದೆ, ಆ್ಯಂಗಲ್ ಇ ಜಿ ಹೆಚ್ಗೆ ಈಕ್ವಲ್ ಇದೆ. ಸೊ ಇಲ್ಲೂ ಕೂಡ ನೀವು ಸುಲಭವಾಗಿ ಟ್ರಯಾಂಗಲ್ ಡಿ ಸಿ ಬಿ ಸಿಮಿಲರ್ ಟು ಟ್ರಯಾಂಗಲ್ ಹೆಚ್ ಜಿ ಇ ಅಂತ ಕರಿತೀರಿ ಎ ಕ್ರಿಟೀರಿಯನ್ನಿನ ಆಧಾರದ ಮೇಲೆ. ಓಕೆ, ಎ ಕ್ರಿಟೀರಿಯನ್ನಿನ ಆಧಾರದ ಮೇಲೆ ಸುಲಭವಾಗಿ ಹೇಳಬಹುದು. ಅಲ್ಲಿಗೆ ನಿಮಗೆ ಏನು ಪ್ರೂವ್ ಮಾಡಕ್ಕೆ ಕೊಟ್ಟಿದ್ರು ಅವರು, ಒಂದು ಇದು ಎರಡನೇದು ಪ್ರೂವ್ ಮಾಡಿದಿರಿ, ಹಾಗೆಯೇ ಈ ಕಡೆ ಮೂರನೇದು ಕೂಡ ಪ್ರೂವ್ ಮಾಡಿದಿರಿ. ಇವುಗಳ ಆಧಾರದ ಮೇಲೆ ನೀವು ಒಂದನೇದಕ್ಕೆ ಸುಲಭವಾಗಿ ಹೇಳ್ಬಿಡ್ಬೋದು. ಏನು ಒಂದನೇದು ಸಿ ಡಿ ಬಾರ್ ಜಿ ಹೆಚ್ ಅಂತ ಕೊಟ್ಟಿದ್ದಾರೆ. ಇವೆರಡರ ಆಧಾರದ ಮೇಲೆ ಇದನ್ನು ನೀವು ಬೇಕಿದ್ರೆ 1 ಅಂತ ತಗೊಳ್ರಿ, ಇದನ್ನು 2 ಅಂತ ತಗೊಳ್ರಿ. ಸೊ ಫ್ರಮ್ 1 ಆ್ಯಂಡ್ 2 ನೀವು ಜಿ ಡಿ, ಓಕೆ, ಸಿ ಡಿ ಅಂತಿದೆ. ಸಿ ಡಿ ಅನ್ನುವಂಥದ್ದು ಸಿ ಡಿಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದಾಗುತ್ತೆ, ಇದರಲ್ಲಿ ಜಿ ಹೆಚ್ ಆಗುತ್ತೆ. ಸಿ ಡಿಗೆ ಕರೆಸ್ಪಾಂಡಿಂಗ್ ಸೈಡು ಜಿ ಹೆಚ್ ಆಗುತ್ತೆ. ಇದು ಎ ಸಿಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದಿಲ್ಲಿ ಎಫ್ ಜಿ ಆಗುತ್ತೆ. ಎಫ್ ಎ ಸಿ ಡಿವೈಡೆಡ್ ಬೈ ಎಫ್ ಜಿ ಅಂತೇಳಿ ಸುಲಭವಾಗಿ ಹೇಳ್ಬೋದು ನೀವು 1 ಮತ್ತು 2ರಿಂದ. ಸೊ ಒಂದನೇದನ್ನು ನೀವು ಸುಲಭವಾಗಿ ಆನ್ಸರ್ ಅಂತೇಳಿ ಕನ್ಸಿಡರ್ ಮಾಡಬಹುದು. ಹಾಗೆ ಮುಂದುವರೆದು 11ನೇ ಕ್ವಶನ್ನು 6.40 ಡಯಾಗ್ರಾಮ್ ಕೊಟ್ಟಿದ್ದಾರೆ. ಈ ಡಯಾಗ್ರಾಮಿನ ಆಧಾರದ ಮೇಲೆ ಇ ಈಸ್ ಎ ಪಾಯಿಂಟ್ ಆನ್ ಸೈಡ್ ಸಿ ಬಿ. ಇ ಅನ್ನೋದು ಸಿ ಬಿ ಅನ್ನೋ ಪಾಯಿಂಟಿನ ಮೇಲಿದೆ, ಪ್ರೊಡ್ಯೂಸ್ಡ್ ಆಫ್ ಎನ್ ಐಸೋಸ್ಕೇಲ್ಸ್ ಟ್ರಯಾಂಗಲ್. ಸಿ ಬಿ ಅನ್ನು ಪ್ರೊಡ್ಯೂಸ್ ಮಾಡಿದ್ದೀವಿ. ಎ ಬಿ ಸಿ ವಿತ್ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಇಫ್ ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಆ್ಯಂಡ್ ಇ ಎಫ್ ಪರ್ಪೆಂಡಿಕ್ಯುಲರ್ ಟು ಎ ಸಿ, ದೆನ್ ಪ್ರೂವ್ ದಟ್ ಟ್ರಯಾಂಗಲ್ ಎ ಬಿ ಡಿ ಸಿಮಿಲರ್ ಟು ಟ್ರಯಾಂಗಲ್ ಇ ಸಿ ಎಫ್ ಅಂತೇಳಿ ನಿಮಗೆ ಕ್ವಶನ್ ಕೇಳಿದ್ದಾರೆ. ಈ ಕ್ವಶನಿಗೆ ನೀವು ಆನ್ಸರ್ ಹೇಗೆ ಹೇಳ್ತೀರಾ ನೋಡೋದಾದರೆ, ಈಗ ಕೊಟ್ಟಂಥ ಡಯಾಗ್ರಾಮನ್ನು ಅಬ್ಸರ್ವ್ ಮಾಡೋದ್ರ ಮೂಲಕವಾಗಿ ಇಲ್ಲಿ ನೀವು ಸಿಮಿಲರ್ ಟ್ರಯಾಂಗಲ್ ಅಂತ ಪ್ರೂವ್ ಮಾಡಬೇಕಾಗಿರೋದು ಎ ಬಿ ಡಿ, ಇನ್ನೊಂದು ಯಾವುದು ಟ್ರಯಾಂಗಲ್ಲು ಇ ಸಿ ಎಫ್. ಇವೆರಡನ್ನು ಕನ್ಸಿಡರ್ ಮಾಡಿ. ಇನ್ ಟ್ರಯಾಂಗಲ್ ಎ ಬಿ ಡಿ ಆ್ಯಂಡ್ ಟ್ರಯಾಂಗಲ್ ಇ ಸಿ ಎಫ್, ಇವೆರಡು ಟ್ರಯಾಂಗಲ್ನಲ್ಲಿ ಅವರೇ ಹೇಳಿರುವ ಹಾಗೆ ಆ್ಯಂಗಲ್ ಎ ಡಿ ಬಿ ಅನ್ನೋದು ಏನಾಗಿದೆ 90 ಡಿಗ್ರಿ ಇದೆ. ಜೊತೆಗೆ ಈ ಕಡೆ ಈ ಟ್ರಯಾಂಗಲ್ನಲ್ಲಿ ಈ ಎಫ್ ಅನ್ನೋದು 90 ಡಿಗ್ರಿ ಇದೆ. ಅಂದರೆ ಆ್ಯಂಗಲ್ ಸಿ ಎಫ್ ಇ ಅಂತ ಕರಿತೀರಿ. ಇವೆರಡು ಕೂಡ 90 ಡಿಗ್ರಿ ಅಂತೇಳಿ ಗಿವನ್ ಕೊಟ್ಟಿದ್ದಾರೆ ಅವರೇ. ಜೊತೆಗೆ ಇನ್ನೊಂದು ಆ್ಯಂಗಲ್ ಇವೆರಡರಲ್ಲೂ ಕೂಡ ಕನ್ಸಿಡರ್ ಮಾಡಿದರೆ ಆ್ಯಂಗಲ್ ಎ ಬಿ ಡಿ ಅನ್ನೋದು ಆ್ಯಂಗಲ್ ಇ ಸಿ ಎಫ್ಗೆ ಈಕ್ವಲ್. ಯಾಕೆ ಅಂದರೆ ನಾವು ಮೇಲ್ಗಡೆ ಹೇಳಿದ್ದೀವಿ ಏನಂತೇಳಿ, ಆ್ಯಂಗಲ್ ಎ ಬಿ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಇ ಸಿ ಎಫ್ ಅಂತ ಯಾಕೆ ಕರಿತೀವಪ್ಪ ಅಂತ ಹೇಳಿದ್ರೆ ಅವರೇ ಕೊಟ್ಟಿದ್ದಾರೆ ಎ ಬಿ ಅನ್ನೋದು ಎ ಸಿಗೆ ಸಮ. ಯಾವಾಗ ಎರಡು ಸೈಡ್ ಈಕ್ವಲ್ ಇರ್ತವೋ ಎರಡೂ ಸೈಡಿಗೆ ಅಪೋಸಿಟ್ ಆ್ಯಂಗಲ್ಸ್ ಏನಿರ್ತವೆ ಈಕ್ವಲ್ ಇರ್ತವೆ. ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆಗಿರೋದ್ರಿಂದ ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಸಿ ಈಕ್ವಲ್. ಸೊ ಸುಲಭವಾಗಿ ನೀವು ಎರಡು ಆ್ಯಂಗಲ್ ಸಮ ಇರೋದ್ರಿಂದಾಗಿ ಎ ಕ್ರಿಟೀರಿಯನ್ನಿನ ಆಧಾರದ ಮೇಲೆ
ಟ್ರಯಾಂಗಲ್ ಎ ಬಿ ಡಿ ಸಿಮಿಲರ್ ಟು ಟ್ರಯಾಂಗಲ್ ಇ ಸಿ ಎಫ್ ಅಂತೇಳಿ ಸುಲಭವಾಗಿ ಆನ್ಸರ್ ಹೇಳ್ತೀರಾ. ಕಾರಣ ಎ ಕ್ರಿಟೀರಿಯನ್. ಓಕೆನಾ? ಹಾಗೆ ನೆಕ್ಸ್ಟ್ ಕ್ವಶನ್ ನಂಬರ್ 12 ಬಂದ್ಬಿಟ್ಟು ಸೈಡ್ಸ್ ಎ ಬಿ ಅಂಡ್ ಬಿ ಸಿ ಅಂಡ್ median AD of a triangle ABC are respectively proportional to sides PQ and QR and median PM of triangle PQR. See the figure 6.41. Show that triangle ABC similar to triangle PQR. AD ಅನ್ನೋದು PM ಅನ್ನೋದು ಎರಡೂ ಕೂಡ ಎರಡು ಟ್ರಯಾಂಗಲಿನ ಮೀಡಿಯನ್ಗಳು ಅಂತ ಕೊಟ್ಟಿದ್ದಾರೆ. ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಸು ಪ್ರಪೋರ್ಷನೇಟ್ ಆಗಿರ್ತವೆ. ಹಾಗೇನೆ ಇಲ್ಲಿ ನೀವು ಪ್ರೂವ್ ಮಾಡಬೇಕಾಗಿರೋದು ಎ ಬಿ ಸಿ ಅನ್ನೋ ಟ್ರಯಾಂಗಲ್ಲು ಪಿ ಕ್ಯೂ ಆರ್ ಅನ್ನೋ ಟ್ರಯಾಂಗಲ್ಲಿಗೆ ಏನು ಸಿಮಿಲರ್ ಆಗಿದೆ ಅಂತ ಪ್ರೂವ್ ಮಾಡಬೇಕು. ಎ ಡಿ ಮತ್ತು ಪಿ ಎಮ್ ಪ್ರಪೋರ್ಷನೇಟ್ಲಿ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಆನ್ಸರ್ ಹೇಗೆ ಹೇಳ್ತೀರಾ? ಈಗ ಅವರೇ ಹೇಳ್ತಾ ಇದ್ದಾರೆ ಎ ಡಿ ಮತ್ತು ಪಿ ಎಮ್ ಅನ್ನೋದು ಈಕ್ವಲ್ ಅಂತೇಳಿ. ಜೊತೆಗೆ ಎ ಪಿ ಬೈ ಪಿ ಕ್ಯೂ ಅನ್ನೋದು ಬಿ ಸಿ ಬೈ ಕ್ಯೂ ಆರ್ ಅನ್ನೋದು ಎ ಡಿ ಬೈ ಪಿ ಎಮ್ ಅನ್ನೋವೆಲ್ಲವೂ ಕೂಡ ಈಕ್ವಲ್ ಪ್ರಪೋರ್ಷನ್ನ ಹೊಂದಿರ್ತವೆ ಅಂತೇಳಿ ಗಿವನ್ ಕೊಟ್ಟಿದ್ದಾರೆ. ಇವಿಷ್ಟು ಕಂಡೀಷನ್ಗಳ ಆಧಾರದ ಮೇಲೆ ನೀವು ಸುಲಭವಾಗಿ ಇದರ ಆಧಾರದ ಮೇಲೆ ಹೇಳ್ಬಿಡ್ಬೋದು ಏನಂತ ಹೇಳಿ. ಈಗ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದರೆ ಬಿ ಸಿ ಅನ್ನೋದನ್ನು ನಾವೇನಂತ ತಗೊಳ್ಬೋದು ಅಂತ ಹೇಳಿದ್ರೆ ಬಿ ಡಿ ಎ 2 ಅಂತ ತಗೊಳ್ಬೋದು. ಹೇಗೆ? ಬಿ ಸಿ ಇಸ್ ಈಕ್ವಲ್ ಟು 2 ಇಂಟು ಬಿ ಡಿ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಎ ಡಿ ಅನ್ನೋ ಲೈನನ್ನು ನಾವು ಎಳೆದಿರೋದ್ರಿಂದ ಈ ಎ ಡಿ ಏನು ಮಾಡ್ತಾ ಇದೆ ಅಂದರೆ ಬಿ ಸಿಯನ್ನು ಸಮಭಾಗವಾಗಿ ಡಿವೈಡ್ ಮಾಡ್ತಾ ಇದೆ. ಹಾಗೆಯೇ ಈ ಕಡೆ ಬಂದರೆ ಕ್ಯೂ ಎಮ್ ಅನ್ನು ಅಥವಾ ಕ್ಯೂ ಆರ್ ಅನ್ನು ಕ್ಯೂ ಎಮ್ಮಿನ 2 ಅಂತ ತಗೊಳ್ಬೋದು. ಅಂದರೆ ಕ್ಯೂ ಆರ್ ಇಸ್ ಈಕ್ವಲ್ ಟು 2 ಇಂಟು ಕ್ಯೂ ಎಮ್ ಅಂತ ಹೇಳಿ ನೀವು ಹೇಳ್ಬೋದು. ಈ ವ್ಯಾಲ್ಯೂಸನ್ನು ಇಲ್ಲಿ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ಎ ಬಿ ಬಾರ್ ಪಿ ಕ್ಯೂ ಇಸ್ ಈಕ್ವಲ್ ಟು ಏನಾಗುತ್ತೆ, ಬಿ ಡಿ ಬಿ ಸಿ ಇರುವ ಜಾಗದಲ್ಲಿ 2 ಬಿ ಡಿ ಅಂತ ತಗೊಳ್ರಿ, ಕ್ಯೂ ಆರ್ ಇರುವ ಜಾಗದಲ್ಲಿ 2 ಕ್ಯೂ ಆರ್ ಅಂತ ತಗೊಳ್ರಿ. ಹಾಗೆಯೇ ಪಕ್ಕದಲ್ಲಿ ಎ ಡಿ ಬಾರ್ ಪಿ ಎಮ್ ಅನ್ನೋದನ್ನ ಬರ್ಕೊಳ್ರಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ 2 ಎರಡೂ ಕಡೆ ನ್ಯೂಮರೇಟರ್ ಡಿನಾಮಿನೇಟರ್ 2 ಕ್ಯಾನ್ಸಲ್ ಮಾಡಿದ್ರಿ ಅಂದರೆ ಎ ಪಿ ಬಾರ್ ಪಿ ಕ್ಯೂ ಅನ್ನೋದು ಬಿ ಡಿ ಬಾರ್ ಕ್ಯೂ ಆರ್ಗೆ ಸಮ, ಹಾಗೆಯೇ ಎ ಡಿ ಬಾರ್ ಪಿ ಎಮ್ಗೆ ಸಮ ಅಂಥೇಳಿ. ಇದರ ಆಧಾರದ ಮೇಲೆ ನೀವು ಸುಲಭವಾಗಿ ನೋಡಿ ಎ ಬಿ ಬಾರ್ ಪಿ ಕ್ಯೂ, ಹಾಗೆಯೇ ಎ ಡಿ ಬಾರ್ ಪಿ ಎಮ್, ಹಾಗೆಯೇ ಬಿ ಡಿ ಬಾರ್ ಕ್ಯೂ ಎಮ್ ಅಂತ ಹೇಳಿದ್ರೆ 3 ಕರೆಸ್ಪಾಂಡಿಂಗ್ ಸೈಡ್ಸು ಪ್ರಪೋರ್ಷನೇಟ್ಲಿ ಈಕ್ವಲ್ ಆಗಿದ್ದಾವೆ ಈಗ ನಾನು ಮಾರ್ಕ್ ಮಾಡಿರುವ 2 ಟ್ರಯಾಂಗಲ್ನಲ್ಲಿ. ಸೊ ಇದರಿಂದ ನೀವು ಸುಲಭವಾಗಿ ಹೇಳ್ಬೋದು ಏನಂತೇಳಿ, ಟ್ರಯಾಂಗಲ್ ಎ ಬಿ ಡಿ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಎಮ್ ಅಂತೇಳಿ ಹೇಳ್ತೀರಾ. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ ಇದನ್ನು? ಎಸ್ ಕ್ರಿಟೀರಿಯಾ. ಓಕೆ, ಎಸ್ ಕ್ರಿಟೀರಿಯನ್ನಿನ ಆಧಾರದ ಮೇಲೆ ಇದನ್ನು ಆನ್ಸರ್ ಹೇಳ್ತಾ ಇದ್ದೀರಾ. ಇದಾದ ಮೇಲೆ ನೀವು ಮತ್ತೆ ಇನ್ನು ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಅನ್ನು ಕನ್ಸಿಡರ್ ಮಾಡಿ, ಟ್ರಯಾಂಗಲ್ ಎ ಬಿ ಸಿ ಮತ್ತು ಟ್ರಯಾಂಗಲ್ ಪಿ ಕ್ಯೂ ಆರ್ನ ಕನ್ಸಿಡರ್ ಮಾಡಿದರೆ ಇಲ್ಲಿ ಆಧಾರದ ಮೇಲೆ ಎ ಬಿ ಬಾರ್ ಪಿ ಕ್ಯೂ ಅನ್ನೋದು ಯಾವುದಕ್ಕೆ ಸಮ ಇದೆ? ಬಿ ಸಿ ಬಾರ್ ಕ್ಯೂ ಆರ್ಗೆ ಸಮ ಇದೆ. ಓಕೆನಾ? ಇದು ಕ್ಯೂ ಎಮ್ ಆಗಬೇಕಲ್ವಾ, ಕ್ಯೂ ಎಮ್ಮು. ಸೊ ಇಲ್ಲಿ ಬಿ ಸಿ ಬಾರ್ ಕ್ಯೂ ಆರ್ಗೆ ಸಮ ಇದೆ ಅಂತ ತಗೊಂಡ್ರೆ, ಜೊತೆಗೆ ಆ್ಯಂಗಲ್ ಬಿ ಅನ್ನೋದು ಆ್ಯಂಗಲ್ ಕ್ಯೂಗೆ ಸಮ ಅಂಥೇಳಿ ನಾವು ಗಿವನ್ ಹೇಳ್ತೀವಿ. ಯಾಕೆಂದರೆ ಈ ಟ್ರಯಾಂಗಲ್ನ ಸಿಮಿಲರ್ ಆಗಿರೋದ್ರಿಂದ ಈ ಆ್ಯಂಗಲ್ ಈಕ್ವಲ್ ಇರುತ್ತೆ. ಎ ಬಿ ಬೈ ಪಿ ಕ್ಯೂ ಈಕ್ವಲ್ ಇರುತ್ತೆ, ಬಿ ಸಿ ಬೈ ಕ್ಯೂ ಆರ್ ಈಕ್ವಲ್ ಇರುತ್ತೆ. ಇದರಿಂದ ನೀವು ಸುಲಭವಾಗಿ ಹೇಳ್ಬೋದು ಟ್ರಯಾಂಗಲ್ ಎ ಬಿ ಸಿ ಈಸ್ ಆಲ್ಸೋ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ಇದನ್ನು ಬರೀಲಿಕ್ಕೂ ಕೂಡ ಕಾರಣ ಎಸ್ ಅನ್ನುವಂತಹ ಕ್ರಿಟೀರಿಯಾ. ಓಕೆನಾ? ಸೊ ಇದರ ಆಧಾರದ ಮೇಲೆ ನೀವು ಸುಲಭವಾಗಿ ಆನ್ಸರನ್ನು ಹೇಳಬಹುದು. ಇನ್ನು 13th ಕ್ವಶನ್ನು, ಡಿ ಈಸ್ ಎ ಪಾಯಿಂಟ್ ಆನ್ ದ ಸೈಡ್ ಬಿ ಸಿ ಆಫ್ ಎ ಟ್ರಯಾಂಗಲ್ ಎ ಬಿ ಸಿ such that angle ADC is equal to angle BAC, show that CA square is equal to CB into CD ಅಂತ ಕೇಳಿದ್ದಾರೆ. ಇದನ್ನು ನೀವೇ ಡಯಾಗ್ರಾಮ್ ಹಾಕ್ಕೊಂಡು ಪ್ರೂವ್ ಮಾಡಬೇಕು. ಹೇಗೆ ಅಂತ ನೋಡೋದಾದರೆ, ಕ್ವಶನ್ ಹೇಳುವ ಪ್ರಕಾರವಾಗಿ ಎ ಬಿ ಸಿ ಅಂತಕ್ಕಂಥದ್ದು ಒಂದು ಟ್ರಯಾಂಗಲ್ಲು. ಎ ಬಿ ಸಿ ಅನ್ನುವ ಟ್ರಯಾಂಗಲ್ನಲ್ಲಿ ಬಿ ಸಿನ ಮೇಲೆ ಡಿ ಅನ್ನೋ ಪಾಯಿಂಟನ್ನು ಮಾರ್ಕ್ ಮಾಡಿ ಎ ಇಂದ ಡಿಗೆ ಒಂದು ಲೈನನ್ನು ಸೇರಿಸಿದ್ರಿ ಅಂತ ಹೇಳಿದರೆ, ಇಲ್ಲಿ ಅವ್ರೇನು ಹೇಳ್ತಾರೆ, ಆ್ಯಂಗಲ್ ಎ ಡಿ ಸಿ ಈ ಆ್ಯಂಗಲ್ಲು ಹಾಗೆಯೇ ಆ್ಯಂಗಲ್ ಬಿ ಎ ಸಿ ಈ ಆ್ಯಂಗಲ್ಲು ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಆ್ಯಂಗಲ್ ಎ ಡಿ ಸಿ ಮತ್ತು ಆ್ಯಂಗಲ್ ಬಿ ಎ ಸಿ ಈಕ್ವಲ್ ಆಗಿದ್ದರೆ ನೀವು ಸಿ ಎ ಸ್ಕ್ವಯರ್ ಈಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಅಂತೇಳಿ ಪ್ರೂವ್ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರುವಂಥ ಗಿವನ್ನನ್ನು ನೀವು ಬರ್ಕೊಂಡ್ರೆ, ಇನ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಗಲ್ ಎ ಡಿ ಸಿ ಈಸ್ ಈಕ್ವಲ್ ಟು
ಅವರೇ ಹೇಳಿರುವ ಹಾಗೆ ಆ್ಯಂಗಲ್ ಬಿ ಎ ಸಿ ಅಂತ ತಗೊಂತೀವಿ. ಯಾಕೆ ಅಂತ ಹೇಳಿದ್ರೆ ಇದನ್ನು ನೀವು ಗಿವನ್ ಅಂತೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ಇನ್ನೊಂದು ಏನಾಗಿರುತ್ತೆ ಅಂದರೆ ಆ್ಯಂಗಲ್ ಬಿ ಸಿ ಎ ಅನ್ನೋದು ಕಾಮನ್ ಆ್ಯಂಗಲ್ ಬರುತ್ತೆ. ಯಾವುದಕ್ಕೆ? ಆ್ಯಂಗಲ್ ಎ ಸಿ ಡಿಗೆ. ಬಿ ಸಿ ಎ ಮತ್ತು ಎ ಸಿ ಡಿ ಅನ್ನುವಂಥ ಎರಡಕ್ಕೂ ಕೂಡ, ಎರಡು ಟ್ರಯಾಂಗಲ್ಗೂ ಕಾಮನ್ ಆಗಿ ಒಂದು ಆ್ಯಂಗಲ್ ಸಿಗುತ್ತೆ. ಇದರ ಆಧಾರದ ಮೇಲೆ ನೋಡಿ, ಇಲ್ಲಿ ಎರಡು ಆ್ಯಂಗಲ್ಸ್ಗಳು ಸಮ ಇರೋದ್ರಿಂದಾಗಿ, ಎರಡು ಆ್ಯಂಗಲ್ಸ್ಗಳು ಈಕ್ವಲ್ ಇರೋದ್ರಿಂದಾಗಿ ನೀವು ಸುಲಭವಾಗಿ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಎ ಸಿ ಅಂತೇಳಿ ನೀವು ಸುಲಭವಾಗಿ ಹೇಳ್ಬೋದು. ಎ ಕ್ರಿಟೀರಿಯನ್ನಿನ ಆಧಾರದ ಮೇಲೆ ಯಾವಾಗ ಎರಡು ಟ್ರಯಾಂಗಲ್ ಸಿಮಿಲರ್ ಆಗಿರ್ತವೋ ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಸನ್ನು ನೀವು ತೊಗೊಂಡ್ರೆ ಸಿ ಬಿ ಅನ್ನು ಕನ್ಸಿಡರ್ ಮಾಡಿದ್ರೆ ಸಿ ಬಿಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದಾಗತ್ತೆ? ಎ ಸಿ ಆಗುತ್ತೆ ಅಥವಾ ಸಿ ಎ ಆಗುತ್ತೆ. ಹಾಗೆಯೇ ದೊಡ್ಡ ಟ್ರಯಾಂಗಲ್ನಲ್ಲಿ ಸಿ ಎಗೆ ಕರೆಸ್ಪಾಂಡಿಂಗ್ ಸೈಡು, ಚಿಕ್ಕ ಟ್ರಯಾಂಗಲ್ನಲ್ಲಿ ಯಾವ್ದು ಬರುತ್ತಪ್ಪ ಅಂತ ಹೇಳಿದ್ರೆ ಸಿ ಡಿ ಬರುತ್ತೆ. ಸಿ ಡಿ ಬರುತ್ತೆ. ಓಕೆನಾ? ಸಿ ಎ ಡಿವೈಡೆಡ್ ಬೈ ಸಿ ಡಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಸಿ ಎ ಇಂಟು ಸಿ ಎ ಸ್ಕ್ವೇರ್ ಆಗುತ್ತೆ. ಸಿ ಬಿ ಇಂಟು ಸಿ ಡಿ ಅಂಥೇಳಿ ನಿಮಗೇನು ಪ್ರೂವ್ ಮಾಡೋಕ್ಕೆ ಕೇಳಿದ್ರಲ್ಲ ಅದೇ ಆನ್ಸರು ಸಿಗ್ತಾ ಇದೆ. ನೆಕ್ಸ್ಟ್ 14th ಕ್ವಶನ್ನು, sides AB and AC and median AD of a triangle ABC are respectively proportional to sides PQ and PR and median PM of another triangle PQR. Show that triangle ABC similar to triangle PQR. ಸೊ ಈ ಪ್ರಶ್ನೆಗೆ ಉತ್ತರವನ್ನು ನೀವು ಹೇಗೆ ಹೇಳೋದು ನೋಡೋದಾದರೆ, ಇಲ್ಲಿ ಕ್ವಶನ್ ಹೇಳುವ ಹಾಗೆ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಅನ್ನುವಂತಹ ಎರಡು ಟ್ರಯಾಂಗಲ್ಸ್ಗಳಿದ್ದಾವೆ. ಇದರಲ್ಲಿ ಎ ಬಿ ಮತ್ತು ಎ ಸಿಗಳು ಏನಾಗಿದ್ದಾವೆ? ಸೈಡ್ಸ್ ಎ ಡಿ ಟ್ರಯಾಂಗಲ್ ಎ ಬಿ ಸಿನಲ್ಲಿ, ಹಾಗೆಯೇ ಪಿ ಎಮ್ ಅಂತಕ್ಕಂಥದ್ದು ಟ್ರಯಾಂಗಲ್ ಪಿ ಕ್ಯೂ ಆರ್ನಲ್ಲಿ. ಓಕೆನಾ? ಪ್ರಪೋರ್ಷನೇಟ್ ಆಗಿದ್ದಾವೆ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಪಿ ಕ್ಯೂ ಮತ್ತು ಪಿ ಆರ್ಗಳು ಕೂಡ ಪ್ರಪೋರ್ಷನೇಟ್ ಆಗಿದ್ದಾವೆ. ಹಾಗಿದ ಮೇಲೆ ಇನ್ನೂ ಒಂದು ಟ್ರಯಾಂಗಲ್ ಪಿ ಕ್ಯೂ ಆರ್, ಇಲ್ಲಿ ನೀವು ಟ್ರಯಾಂಗಲ್ ಎ ಬಿ ಸಿ ಅನ್ನೋದು ಟ್ರಯಾಂಗಲ್ ಪಿ ಕ್ಯೂ ಆರ್ಗೆ ಏನೊಂದು ಸಿಮಿಲರ್ ಅಂತ ಹೇಳಿ ನೀವು ಹೇಳ್ರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಆನ್ಸರ್ ಹೇಳಬೇಕು ಅಂದರೆ ಈ ಟ್ರಯಾಂಗಲ್ ಎ ಬಿ ಸಿನಲ್ಲಿ ಎ ಡಿ ಅನ್ನೋದು ಮೀಡಿಯನ್, ಇದರಿಂದಾಗಿ ಬಿ ಡಿ ಮತ್ತು ಡಿ ಸಿ ಎರಡೂ ಸಮ. ಈ ಟ್ರಯಾಂಗಲ್ನಲ್ಲಿ ಪಿ ಎಮ್ ಅನ್ನೋದು ಮೀಡಿಯನ್, ಇದರ ಕಾರಣ ಕ್ಯೂ ಎಮ್ ಮತ್ತು ಎಮ್ ಆರ್ ಎರಡೂ ಸಮ. ಜೊತೆಗೆ ಅವ್ರೇನು ಕೊಟ್ಟಿದ್ದಾರೆ? ಎ ಬಿ ಬಾರ್ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಬಾರ್ ಪಿ ಆರ್ ಇಸ್ ಈಕ್ವಲ್ ಟು ಎ ಡಿ ಬಾರ್ ಪಿ ಎಮ್. ಇದು ಗಿವನ್, ಅವರೇ ಕೊಟ್ಟಿರೋದು. ಈಗ ನೀವು ಈ ಎರಡು ಟ್ರಯಾಂಗಲನ್ನು ಸಿಮಿಲರ್ ಅಂತ ಪ್ರೂವ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು ಅಂದರೆ ಈ ಮೀಡಿಯನ್ನ ಸ್ವಲ್ಪ ದೂರ ಈ ರೀತಿ ಎಕ್ಸ್ಟೆಂಡ್ ಮಾಡಿರಿ. ಎಷ್ಟು ದೂರ ಎಕ್ಸ್ಟೆಂಡ್ ಮಾಡಿ ಅಂದರೆ ಎ ಡಿಯ ಲೆಂತ್ ಎಷ್ಟು ಅಷ್ಟೇ ಲೆಂತು ಈ ತನಕ ಲೈನನ್ನು ಹಾಕ್ಕೊಳ್ರಿ. ಈ ಇಂದ ಸಿ ಮತ್ತು ಬಿ ಅನ್ನು ಜಾಯಿನ್ ಮಾಡಿರಿ. ಈಗ ಇದೊಂದು ಕ್ವಾಡ್ರಿಲ್ಯಾಟ್ರಲ್ ಆಯಿತು. ಸೇಮ್ ಇದೇ ರೀತಿ ಎಮ್ ಅನ್ನು ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಳ್ರಿ. ಎಲ್ಲಿ ತನಕ? ಎನ್ ಅನ್ನೋ ಪಾಯಿಂಟ್ ತನಕ. ಈ ಎನ್ ಇಂದ ಆರ್ ಜಾಯಿನ್ ಮಾಡಿರಿ, ಹಾಗೆಯೇ ಕ್ಯೂ ಜಾಯಿನ್ ಮಾಡಿರಿ. ಇಲ್ಲೊಂದು ಕ್ವಾಡ್ರಿಲ್ಯಾಟ್ರಲ್ ಫಾರ್ಮೇಷನ್ ಆಯಿತು. ಈ ಎರಡು ಕ್ವಾಡ್ರಿಲ್ಯಾಟ್ರಲ್ಗಳ ಆಧಾರದ ಮೇಲೆ ಇಲ್ಲಿ ಎ ಬಿ ಇ ಸಿನಲ್ಲಿ ಬಿ ಡಿ ಅನ್ನೋದು ಡಿ ಸಿಗೆ ಸಮ, ಹಾಗೆಯೇ ಎ ಡಿ ಅನ್ನೋದು ಡಿ ಇಗೆ ಸಮ. ಬಿ ಸಿ ಅನ್ನೋದು ಡಯಾಗ್ನಲ್ಲು, ಎ ಇ ಅನ್ನೋದು ಕೂಡ ಡಯಾಗ್ನಲ್ಲು. ಎರಡೂ ಡಯಾಗ್ನಲ್ಲು ಸಮಭಾಗವಾಗಿ ಡಿವೈಡ್ ಆಗ್ತಾ ಇದ್ದಾವೆ ಅಂದರೆ ಅದರ ಅರ್ಥ ಈ ಎ ಬಿ ಇ ಸಿ ಅನ್ನೋದು ಒಂದು ಪ್ಯಾರಲೋಗ್ರಾಮ್. ಸೇಮ್ ಪ್ರೋಸೆಸ್ ಇಲ್ಲೂ ಕೂಡ ಪಿ ಎಮ್ ಮತ್ತು ಎಮ್ ಎನ್ ಸಮ ಅಂದರೆ ಪಿ ಎನ್ ಅಂತಕ್ಕಂಥದ್ದು ಒಂದು ಡಯಾಗ್ನಲ್ಲು, ಕ್ಯೂ ಆರ್ ಅನ್ನೋ ಡಯಾಗ್ನಲ್ ಸಮಭಾಗವಾಗಿ ಡಿವೈಡ್ ಆಗ್ತಾ ಇದ್ದಾವೆ. ಅಂದರೆ ಬೈಸೆಕ್ಟ್ ಈಚ್ ಅದರ್, ಡಯಾಗ್ನಲ್ಸ್ ಆರ್ ಬೈಸೆಕ್ಟ್ ಈಚ್ ಅದರ್. ಯಾವಾಗ ಅಂದರೆ ದಟ್ ಕ್ವಾಡ್ರಿಲ್ಯಾಟ್ರಲ್ ಈಸ್ ಎ ಪ್ಯಾರಲೋಗ್ರಾಮ್ ಆಗಿದ್ದಾಗ. ಸೊ ಅದು ಪ್ಯಾರಲೋಗ್ರಾಮ್ ಅಂದರೆ ಅದರ ಅರ್ಥ ಅವುಗಳ ಅಪೋಸಿಟ್ ಸೈಡ್ಸ್ ಏನಾಗಿರ್ತವೆ? ಈಕ್ವಲ್ ಆಗಿರ್ತವೆ. ಸೊ ಎ ಬಿಗೆ ಅಪೋಸಿಟ್ ಸೈಡನ್ನು ನೀವು ತೊಗೊಂಡ್ರಿ ಅಂತ ಹೇಳಿದ್ರೆ ಯಾವ್ದು ತೊಗೊಳ್ಬೋದು? ಇ ಸಿ ತೊಗೊಳ್ಬೋದು. ಅಥವಾ ನೀವು ಎ ಸಿಗೆ ಅಪೋಸಿಟ್ ಸೈಡ್ ತೊಗೊಂಡ್ರೆ ಬಿ ಇ ತೊಗೊಳ್ಬೋದು. ಓಕೆನಾ? ಅದೇ ರೀತಿಯಲ್ಲಿ ಪಿ ಕ್ಯೂಗೆ ಅಪೋಸಿಟ್ ಸೈಡ್ ಯಾವುದಾಗತ್ತೆ? ಇ ಆರ್ ಆಗುತ್ತೆ. ಇವುಗಳು ಸಮ ಅಂತೇಳಿ ಬರ್ಕೊಳ್ಬೇಕು. ಸೊ ಇದರ ಆಧಾರದ ಮೇಲೆ ಈಗ ನೀವು ಕನ್ಸಿಡರ್ ಮಾಡಿ ಯಾವುದು ಟ್ರಯಾಂಗಲ್ಲು? ಎ ಬಿ ಇ ಟ್ರಯಾಂಗಲ್, ಎ ಬಿ ಇ ಈ ಟ್ರಯಾಂಗಲ್ಲು ಮತ್ತು ಇನ್ನೊಂದು ಈ ಕಡೆ ಟ್ರಯಾಂಗಲ್ಲು ಪಿ ಕ್ಯೂ ಎನ್. ಈ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿದರೆ ಪಿ ಕ್ಯೂ ಎನ್, ಈ ಎರಡು ಟ್ರಯಾಂಗಲ್ನಲ್ಲಿ ಏನಾಗಿರುತ್ತೆ? ನಾವು ಮೇಲ್ಗಡೆ ಪ್ರೂವ್ ಮಾಡಿರೋದು ಆಧಾರದ ಮೇಲೆ, ಮೇಲ್ಗಡೆ ಏನು ತೊಗೊಂಡಿದ್ದೀವಿ ಅದರ ಆಧಾರದ ಮೇಲೆ ನೀವು ಸುಲಭವಾಗಿ ಹೇಳ್ಬೋದು ಎ ಬಿ ಬಾರ್ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಬಾರ್ ಪಿ ಆರ್ ಇಸ್ ಈಕ್ವಲ್ ಟು ಎ ಡಿ ಬಾರ್ ಪಿ ಎಮ್ ಅಂತೇಳಿ ಗಿವನ್ ಅವರೇ ಕೊಟ್ಟಿದ್ದಾರೆ. ಈ ಗಿವನಿನ ಆಧಾರದ ಮೇಲೆ ಇಲ್ಲಿ ನೀವು
ಎ ಬಿ ಬಾರ್ ಪಿ ಕ್ಯೂ ತಗೊಳ್ರಿ, ಎ ಬಿ ಬಾರ್ ಪಿ ಕ್ಯೂ ತಗೊಳ್ರಿ, ಜೊತೆಗೆ ಎ ಸಿ ಬಾರ್ ಪಿ ಆರ್ ಬದಲಾಗಿ ಎ ಸಿಗೆ ಈಕ್ವಲ್ ಯಾವುದು ಬಿ ಇ, ಹಾಗೆಯೇ ಪಿ ಆರ್ಗೆ ಈಕ್ವಲ್ ಯಾವುದು ಕ್ಯೂ ಎನ್. ಸೊ ದ್ಯಾಟ್ ನೀವಿಲ್ಲಿ ಬಿ ಇ ಬಾರ್ ಕ್ಯೂ ಎನ್ ಅಂತ ತಗೊಳ್ರಿ, ಹಾಗೆಯೇ ಈ ಕಡೆ ಎ ಡಿ ಬಾರ್ ಪಿ ಎಮ್ ಅಂತ ತಗೊಳ್ರಿ. ಇದರ ಆಧಾರದ ಮೇಲೆ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಎ ಡಿ ಅನ್ನೋದನ್ನು ನೀವು ಎ ಡಿ ಬಾರ್ ಪಿ ಎಮ್ ಅನ್ನು ನೀವು ಏನಂತ ತೊಗೊಳ್ಬೋದು, ಎರಡಕ್ಕೂ ಎರಡರಿಂದ ಮಲ್ಟಿಪ್ಲೈ ಮಾಡ್ಕೊಂಡ್ರಿ ಅಂತ ಹೇಳಿದರೆ ಎ ಡಿ ಬಾರ್ ಪಿ ಎಮ್ಗೆ ಮೇಲೆ ಇಂಟು 2 ಕೆಳಗಡೆ ಇಂಟು 2ದಿಂದ ಮಲ್ಟಿಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ಏನು ಬರುತ್ತೆ ಆನ್ಸರು, ಎ ಟಿ ಎ ಎರಡರಷ್ಟು ಏನಾಗಿರುತ್ತೆ ಎ ಇ ಅಂತ ಹೇಳ್ಬೋದು ಅಲ್ವಾ. ಸೊ ನೋಡಿ ಇಲ್ಲಿ ಎ ಬಿ ಬಾರ್ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಇ ಬಾರ್ ಕ್ಯೂ ಎನ್ ಇಸ್ ಈಕ್ವಲ್ ಟು 2 ಎ ಡಿ ಎ ಬದಲಾಗಿ ಎ ಇ ಅಂತ ತಗೊಳ್ರಿ, ಹಾಗೆಯೇ 2 ಪಿ ಎಮ್ಮಿನ ಬದಲಾಗಿ ಪಿ ಎನ್ ಅಂತ ತಗೊಳ್ರಿ. ಓಕೆ, ಸೊ ಇದರ ಆಧಾರದ ಮೇಲೆ ನೀವು ಸುಲಭವಾಗಿ ಹೇಳ್ಬೋದಲ್ವ ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂತೇಳಿ. ಸೊ ದೇರ್ ಫೋರ್ ನೀವು ಹೇಳ್ತೀರಾ ದೇರ್ ಫೋರ್ ಏನಂತೇಳಿ, ಟ್ರಯಾಂಗಲ್ ಎ ಬಿ ಇ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಎನ್ ಅಂತೇಳಿ ನೀವು ಸುಲಭವಾಗಿ ಆನ್ಸರ್ ಹೇಳ್ತೀರಾ. ಸೇಮ್ ಆಸ್ ಇಟ್ ಈಸ್ ಈ ಕಡೆನೂ ಕೂಡ ಅಷ್ಟೇ, ಯಾವುದು ಈ ಟ್ರಯಾಂಗಲ್ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ತೊಗೊಂಡ್ರೆ, ಈಗ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಅನ್ನೋ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿ ಇಲ್ಲಿ ನೀವೇನು ಮಾಡ್ಬೋದು, ಸ್ವಲ್ಪ ಇಲ್ಲಿ ಪ್ರೂವ್ ಮಾಡಿರೋದ್ರ ಆಧಾರದ ಮೇಲೆ ನೀವು ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಬೈ ಪಿ ಆರ್ ಅನ್ನೋದು ಗಿವನ್ ಕೊಟ್ಟಿದ್ರು ಅವರು. ಓಕೆ, ಇಲ್ಲಿ ನೀವು ಇನ್ನೊಂದು ಏನು ಹೇಳ್ಬೋದು ಅಂತ ಹೇಳಿದ್ರೆ ಸ್ವಲ್ಪ ಅಬ್ಸರ್ವ್ ಮಾಡಿರಿ ನೀವು ಈ ಆ್ಯಂಗಲನ್ನು ನೀವು ನೋಡಿದಾಗ ಬಿ ಎ ಇ ಈ ಆ್ಯಂಗಲ್ಲು ಯಾವುದಕ್ಕೆ ಸಮ, ಕ್ಯೂ ಪಿ ಎನ್ಗೆ ಸಮ, ಈ ಆ್ಯಂಗಲ್ಗೆ ಸಮ. ಓಕೆನಾ, ಈ ಆ್ಯಂಗಲ್ಲು ಸಮ, ಈ ಆ್ಯಂಗಲ್ಲು ಸಮ. ಈ ಎರಡೂ ಕೋನಗಳನ್ನು ಕೂಡಿದಾಗ ಇಲ್ಲಿ ಏನು ಬರುತ್ತೋ ಅದು ಈ ಎರಡು ಕೋನಗಳನ್ನು ಕೂಡಿದಾಗ ಬರೋದಕ್ಕೆ ಸಮ. ಸೊ ನೋಡಿ ಸುಲಭವಾಗಿ ಹೇಳ್ಬೋದು ನೀವು, ಆ್ಯಂಗಲ್ ಬಿ ಎ ಇ ಪ್ಲಸ್ ಆ್ಯಂಗಲ್ ಸಿ ಎ ಇ ಇಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ ಪಿ ಎಮ್ ಪ್ಲಸ್ ಆ್ಯಂಗಲ್ ಆರ್ ಪಿ ಎನ್ ಅಂತೇಳಿ ಹೇಳ್ಬೋದು. ನೀವು ಇಲ್ಲಿ ಪ್ರೂವ್ ಮಾಡಿರೋದ್ರಿಂದ ಎರಡು ಟ್ರಯಾಂಗಲ್ ಸಿಮಿಲರ್ ಅಂಥೇಳಿ ಅವುಗಳ ಆ್ಯಂಗಲ್ಸನ್ನು ನೀವು ಕನ್ಸಿಡರ್ ಮಾಡಿದರೆ ಇವೆರಡು ಕೋನಗಳನ್ನು ಕೂಡಿದಾಗ ಆ್ಯಂಗಲ್ ಬಿ ಎ ಸಿ ಬರುತ್ತೆ, ಈ ಎರಡು ಕೋನಗಳನ್ನು ಕೂಡಿದಾಗ ಆ್ಯಂಗಲ್ ಕ್ಯೂ ಪಿ ಆರ್ ಬರುತ್ತೆ. ಈಗ ಎರಡು ಸೈಡು ಒಂದು ಆ್ಯಂಗಲ್ಲು ಸಮ ಇರೋದ್ರಿಂದಾಗಿ ಪ್ರಪೋರ್ಷನೇಟ್ ಆಗಿರೋದ್ರಿಂದಾಗಿ ನೀವು ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂತ ಕರಿತೀರಿ, ಎಸ್ ಎ ಎಸ್ ಕ್ರಿಟೀರಿಯನ್ನಿನ ಆಧಾರದ ಮೇಲೆ. ಓಕೆನಾ, ಹಾಗೆ 15ನೇ ಕ್ವಶನ್ ನೋಡಿದರೆ, ಎ ವರ್ಟಿಕಲ್ ಪೋಲ್ ಆಫ್ ಲೆಂತ್ 6 ಮೀಟರ್ ಕಾಸ್ಟ್ಸ್ ಎ ಶಾಡೋ 4 ಮೀಟರ್ ಲಾಂಗ್ ಆನ್ ದ ಗ್ರೌಂಡ್ and at the same time a tower cost a shadow 28 meter long, find height of the tower. ಈ ಒಂದು ಕ್ವಶನ್ಗೆ ಆನ್ಸರ್ ಹೇಗೆ ಹೇಳ್ಬೋದು ನೋಡಿದರೆ, ಈ ಕ್ವಶನ್ಗೆ ಆನ್ಸರ್ ಬೇಕು ಅಂದರೆ ಈ ಥರ ಎರಡು ಟ್ರಯಾಂಗಲ್ ಹಾಕ್ಕೊಳ್ಬೇಕಾಗತ್ತೆ. ಒಂದು ಪೋಲ್ ಕಂಬದ ಉದ್ದವನ್ನು ತೊಗೊಂಡ್ರು, ಇನ್ನೊಂದು ಟವರ್ನ ಹೈಟನ್ನು ತೊಗೊಳ್ರಿ. ಪೋಲ್ನ ಹೈಟು 6 ಮೀಟರ್ ಹೈಟ್ ಇದೆ ಅಂದರೆ ಅದರ ನೆರಳು ಬಂದುಬಿಟ್ಟು 4 ಮೀಟರ್ ಬೀಳ್ತಾ ಇದೆ. ಟವರ್ನ ಹೈಟ್ ಕಂಡುಹಿಡಿಬೇಕು ಅಂತ ಕೊಟ್ಟಿರೋದ್ರಿಂದ ಅದನ್ನು ಹೆಚ್ಚಂತ ತೊಗೊಂಡ್ರೆ ಅದರ ನೆರಳು 28 ಮೀಟರ್ ಬೀಳ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಸಪೋಸ್ ಇಲ್ಲಿ ನೀವು ಆ್ಯಂಗಲ್ 90 ಡಿಗ್ರಿ ಬರುತ್ತೆ ಅಂತ ಕನ್ಸಿಡರ್ ಮಾಡಿದ್ರಿ ಅಂದರೆ ಈ ಎರಡೂ ತ್ರಿಭುಜಗಳು ಏನಾಗಿರ್ತವೆ, ಸಿಮಿಲರ್ ಆಗಿರ್ತವೆ. ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಆಗಿದ್ದಾವೆ ಅಂದರೆ ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರಪೋರ್ಷನೇಟ್ಲಿ ಈಕ್ವಲ್ ಇರ್ತವೆ. ಇದರ ಆಧಾರದ ಮೇಲೆ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ನಲ್ಲಿ ಎ ಬಿ ಬೈ ಪಿ ಕ್ಯೂ ತೊಗೊಳ್ರಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ತೊಗೊಳ್ರಿ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಪಿ ಅಂತ ಹೇಳಿದ್ರೆ 6 ಮೀಟರ್ ಅಂತ ಕೊಟ್ಟಿದ್ದಾರೆ, ಪಿ ಕ್ಯೂ ಅಂತ ಹೇಳಿದ್ರೆ ನಿಮಗೆ ಹೆಚ್ಚು ಗೊತ್ತಿಲ್ಲ, ಕಂಡುಹಿಡಿಬೇಕು. ಹಾಗೆಯೇ ನಿಮಗೆ ಇನ್ನೊಂದು ಯಾವುದು ಬಿ ಸಿನ ಮೆಜರ್ಮೆಂಟು 4 ಕೊಟ್ಟಿದ್ದಾರೆ, ಕ್ಯೂ ಆರ್ನ ಮೆಜರ್ಮೆಂಟು 28 ಅಂತ ತೊಗೊಂಡ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ h ಇಂಟು 4 ಇಸ್ ಈಕ್ವಲ್ ಟು 6 ಇಂಟು 28 ಆಗುತ್ತೆ. ಸುಲಭವಾಗಿ 4ರಿಂದ 28ನ ಭಾಗಾಕಾರ ಮಾಡ್ತೀರಾ, ಎಷ್ಟು ಬರುತ್ತೆ, 4 7 28 ಬರುತ್ತೆ. ಅಲ್ಲಿಗೆ h ಇಸ್ ಈಕ್ವಲ್ ಟು 6 ಮತ್ತು 7 6 ಇಂಟು 7 ಮಲ್ಟಿಪ್ಲೈ ಮಾಡಿಬಿಟ್ರಿ ಅಂತ ಹೇಳಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ 42 ಮೀಟರ್. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ height of the tower is 42 ಮೀಟರ್ ಅಂತೇಳಿ ಆನ್ಸರನ್ನು ಹೇಳಬೇಕಾಗತ್ತೆ. ಇನ್ನು ಇದೇ ಎಕ್ಸಸೈಸಿನ ಕೊನೆಯ ಕ್ವಶನ್ನು, ಇಫ್ ಎ ಡಿ ಆ್ಯಂಡ್ ಪಿ ಎಮ್ ಆರ್ ಮೀಡಿಯನ್ಸ್ ಆಫ್ ಟ್ರಯಾಂಗಲ್ಸ್ ಎ ಬಿ ಸಿ ಆ್ಯಂಡ್ ಪಿ ಕ್ಯೂ ಆರ್ ಮೇಲ್ಗಡೆ ಇರೋ ಚಿತ್ರದ ಆಧಾರದ ಮೇಲೇ ಈ ಕ್ವಶನ್ಗೆ ಹೇಳ್ಬೋದು.
ವೇರ್ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್ ಪ್ರೂವ್ ದಟ್ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಡಿ ಬೈ ಪಿ ಎಮ್. ಇಲ್ಲಿ ಮೇಲ್ಗಡೆ ಪ್ರೂವ್ ಮಾಡಿದ್ದೀರಾ 14ನೇ ಕ್ವಶನ್ನಲ್ಲಿ. ಅದ್ರ ಮುಂದುವರೆದು ಎ ಬಿ ಬೈ ಪಿ ಕ್ಯೂ ಅನ್ನೋದು ಎ ಡಿ ಬೈ ಪಿ ಎಮ್ಗೆ ಸಮ ಅಂತ ಕೇಳಿದ್ದಾರೆ. ಇದನ್ನು ನೀವು ಪ್ರೂವ್ ಮಾಡಬೇಕು. ಹೇಗೆ ಅಂತ ನೋಡಿದರೆ, ಪಕ್ಕದಲ್ಲಿ ಚಿತ್ರದ ಆಧಾರದ ಮೇಲೆ ಅವರೇ ಕೊಟ್ಟಿರುವ ಹಾಗೆ ಟ್ರಯಾಂಗಲ್ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಸಿಮಿಲರ್ ಅಂತ ಕೊಟ್ಟಿದ್ದಾರೆ. ಅದರರ್ಥ ಅವುಗಳ ಕರೆಸ್ಪಾಂಡಿಂಗ್ ಸೈಡು ಎ ಪಿಗೆ ಪಿ ಕ್ಯೂ ಒ, ಹಾಗೆಯೇ ಬಿ ಸಿಗೆ ಕ್ಯೂ ಆರು, ಎ ಸಿಗೆ ಪಿ ಆರು ಪ್ರಪೋರ್ಷನೇಟ್ಲಿ ಈಕ್ವಲ್ಲು, ಜೊತೆಗೆ ಆ್ಯಂಗಲ್ ಬಿ ಅನ್ನೋದು ಆ್ಯಂಗಲ್ ಕ್ಯೂಗೆ ಈಕ್ವಲ್ಲು. ಇದರ ಆಧಾರದ ಮೇಲೆ ಎ ಡಿಯನ್ನು ನಾವು ಮೀಡಿಯನ್ ಅಂತ ಕನ್ಸಿಡರ್ ಮಾಡಿದ್ರೆ, ಎ ಡಿ ಅನ್ನೋದು ಯಾವಾಗ ಮೀಡಿಯನ್ ಆಗುತ್ತೋ ಬಿ ಸಿ ಏನಾಗಿರುತ್ತೆ, ಬಿ ಡಿ ಯ 2ರಷ್ಟಿರುತ್ತೆ. ಅಥವಾ ಬಿ ಡಿಯನ್ನು ನೀವೇನಂತ ತೊಗೊಳ್ಬೋದು, ಹಾಫ್ ಇಂಟು ಬಿ ಸಿ ಅಂತ ತೊಗೊಳ್ಬೋದು. ಅಲ್ಲಿಗೆ ಬಿ ಸಿನ ಮೆಜರ್ಮೆಂಟ್ ಏನಾಗುತ್ತೆ, 2 ಇಂಟು ಬಿ ಡಿಗೆ ಸಮ ಆಗುತ್ತೆ. ಸೇಮ್ ಅದೇ ರೀತಿ ಈ ಕಡೆ ಪಿ ಎಮ್ ಅನ್ನೋದು ಮೀಡಿಯನ್ ಆಗಿರೋದ್ರಿಂದ ಕ್ಯೂ ಎಮ್ ಅನ್ನು ನೀವು ಹಾಫ್ ಇಂಟು ಕ್ಯೂ ಆರ್ ಅಂತ ತೊಗೊಂಡ್ರಿ ಅಂದರೆ ಕ್ಯೂ ಆರ್ನ ಜಾಗದಲ್ಲಿ 2 ಇಂಟು ಕ್ಯೂ ಎಮ್ ಅಂತ ತೊಗೊಳ್ಬೋದು. ಮೇಲ್ಗಡೆ ಇರೋದನ್ನೇ ಅಪ್ಲೈ ಮಾಡ್ಕೊಳ್ರಿ. ಇಲ್ಲಿ ಎ ಬಿ ಬಾರ್ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಬಾರ್ ಕ್ಯೂ ಆರ್ ಇಸ್ ಈಕ್ವಲ್ ಟು, ಸರಿ ಬಿ ಸಿ ಜಾಗದಲ್ಲಿ ನೀವೀಗ ಆ್ಯಕ್ಚುಲಿ ಏನು ಬರೀಬೇಕು, ಬಿ ಸಿ ಜಾಗದಲ್ಲಿ 2 ಇಂಟು ಬಿ ಡಿ ಅಂತ ಬರೀಬೇಕು. ಹಾಗೆಯೇ ಕ್ಯೂ ಆರ್ ಜಾಗದಲ್ಲಿ ಏನಂತ ಬರೀಬೇಕು, 2 ಇಂಟು ಕ್ಯೂ ಎಮ್ ಅಂತ ಬರೀಬೇಕು. ಎ ಸಿ ಬಾರ್ ಪಿ ಆರ್ ಹಾಗೆ ಬರ್ಕೊಂಡ್ರಿ. ಈಗ ನ್ಯೂಮರೇಟರ್ ಡಿನಾಮಿನೇಟರ್ನಲ್ಲಿರುವ 2 ಕ್ಯಾನ್ಸಲ್ ಮಾಡಿಬಿಟ್ರಿ ಅಂತ ಹೇಳಿದರೆ ಎ ಬಿ ಬಾರ್ ಪಿ ಕ್ಯೂ ಅನ್ನೋದು ಬಿ ಡಿ ಬಾರ್ ಕ್ಯೂ ಎಮ್ಗೆ ಸಮ ಇರುತ್ತೆ. ಹಾಗೆಯೇ ಎ ಸಿ ಬಾರ್ ಪಿ ಆರ್ಗೆ ಸಮ ಇರುತ್ತೆ. ಈ 3 ಕರೆಸ್ಪಾಂಡಿಂಗ್ ಸೈಡ್ಸ್ ಯಾವ ಟ್ರಯಾಂಗಲಿನವು, ಎ ಬಿ ಡಿ ಮತ್ತು ಪಿ ಕ್ಯೂ ಎಮ್ಮಿನವು. ಹಾಗಾಗಿ ಎ ಬಿ ಡಿ ಮತ್ತು ಪಿ ಕ್ಯೂ ಎಮ್ಮಿನವು ಎ ಬಿ ಸಿ ಮತ್ತು ಎ ಬಿ ಡಿ ಮತ್ತು ಪಿ ಕ್ಯೂ ಎಮ್ಮಿನವು ಅಂತ ಹೇಳ್ಬೋದು. ಅಥವಾ ಎ ಡಿ ಸಿ ಮತ್ತು ಪಿ ಎಮ್ ಆರ್ ಅಂತಲೂ ಕೂಡ ಹೇಳ್ಬಹುದು. ಇದರ ಆಧಾರದ ಮೇಲೆ ಟ್ರಯಾಂಗಲ್ ಎ ಬಿ ಡಿ ಇನ್ನೊಂದು ಟ್ರಯಾಂಗಲ್ ಪಿ ಕ್ಯೂ ಎಮ್ ಅನ್ನು ಕನ್ಸಿಡರ್ ಮಾಡಿದ್ರೆ ಅವುಗಳಲ್ಲಿ ಕರೆಸ್ಪಾಂಡಿಂಗ್ ಸೈಡ್ ಯಾವುದಾಗುತ್ತೆ, ಎ ಪಿಗೆ ಕರೆಸ್ಪಾಂಡಿಂಗ್ ಸೈಡು ಪಿ ಕ್ಯೂ ಒ ಯಾವುದಕ್ಕೆ ಸಮ ಇರುತ್ತೆ, ಎ ಡಿಗೆ ಕರೆಸ್ಪಾಂಡಿಂಗ್ ಸೈಡು ಪಿ ಎಮ್ಗೆ ಸಮ ಇರುತ್ತೆ. ಇದನ್ನೇ ಅವರು ಪ್ರೂವ್ ಮಾಡ್ರಿ ಅಂತ ಕೊಟ್ಟಿರೋದು. ಸೊ ಡೈರೆಕ್ಟಾಗಿ ನಿಮಗೆ ಆನ್ಸರ್ ಸಿಗ್ತಾ ಇದೆ, ಎ ಬಿ ಬಾರ್ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಡಿ ಬಾರ್ ಪಿ ಎಮ್. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿಯ ಮ್ಯಾಥಮೆಟಿಕ್ಸಿನ ಟ್ರಯಾಂಗಲ್ಸ್ ಚಾಪ್ಟರ್ನ ಎಕ್ಸಸೈಸ್ 6.3ನಲ್ಲಿ ಕೊನೆಯ 8 ಕ್ವಶನ್ಸನ್ನು ಕಂಪ್ಲೀಟ್ ಸೊಲ್ಯೂಷನನ್ನು ತಿಳಿಸೋದ್ರ ಮೂಲಕ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಚಾಪ್ಟರ್ನ ಎಕ್ಸಸೈಸ್ ಕ್ವಶನ್ಸ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.